ನೀವು ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ. ರಾಜ್ಯ ದೇಶ ಮಟ್ಟದಲ್ಲಿ JDS ಮತ್ತೆ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ, ಮಿತ್ರ ಪಕ್ಷಗಳು ಅಂತ ಗುರುತಿಸ್ಕೊಂಡಿದ್ದಾರೆ. ಆದ್ರೆ ಅದು ಬೇರೆ ಕಡೆ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಹಾಸನ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ಮೈತ್ರಿ ಪಕ್ಷದ ನಡುವೆ ಈ ಕ್ಷಣದವರೆಗೂ ಒಮ್ಮತ ಮೂಡ್ತಾ ಇಲ್ಲ. ಇಬ್ಬರ ನಡುವೆ ಸಖ್ಯ ವರ್ಕೌಟ್ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಡು. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಮೈತ್ರಿ ನಾಯಕರ ಮುಸುಕಿನ ಗುದ್ದಾಟ. ಹಾಸನ ಜಿಲ್ಲೆಯಲ್ಲಿ ಎಂದಿನಂತೆ ಮತ್ತೆ ಮೈತ್ರಿ ನಾಯಕರ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಹಾಸನ ನಗರಸಭೆಯಲ್ಲಿ ಮೈತ್ರಿ ಮುರಿದ JDSಗೆ ಟಾಂಗ್ ನೀಡಿದ್ದಾರೆ ಪ್ರೀತಮ್ ಗೌಡ್ರು. ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ JDS ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿರಲಿಲ್ಲ. ಹಾಗಾಗಿ ಈಗ ಅವರಿಗೆ ಟಾಂಗ್ ಕೊಡಕ್ ಮುಂದಾಗಿದ್ದಾರೆ ಪ್ರೀತಮ್ ಗೌಡ್ರು. ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ JDSಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ್ರು. ಆಲೂರು ಪಟ್ಟಣ ಪಂಚಾಯಿತಿ ಚುನಾವಣೆ ಆಯ್ತು ನಿನ್ನೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ JDSಗೆ ಟಾಂಗ್ ಕೊಟ್ಟಿದ್ದಾರಂತೆ ಪ್ರೀತಮ್ ಗೌಡ್ರು. ಅವಕಾಶವಿದ್ದರೂ ಕೂಡ ಮೈತ್ರಿಯನ್ನ ಕೈ ಚೆಲ್ಲಿ ಒಬ್ಬರೇ ಒಬ್ರು ಸದಸ್ಯರಿರುವ ಕಾಂಗ್ರೆಸ್ಗೆ ಗದ್ದುಗೆಯನ್ನ ಕೊಡಿಸಿದ್ದಾರೆ. ಅವಕಾಶ ಇತ್ತು, ಮೈತ್ರಿ ನಾಯಕರು ಸೇರಿ ಅಧಿಕಾರದ ಚುಕ್ಕಾಣಿ ಹಿಡಿಬಹುದಾಗಿತ್ತು. ಬಟ್ ಆದ್ರೆ ಅದನ್ನ ಮಾಡಿಲ್ಲ. ಕಾಂಗ್ರೆಸ್ನ ಒಬ್ಬರೇ ಒಬ್ರು ಸದಸ್ಯರಿದ್ರು ಕೂಡ ಅವರು ಇವತ್ತು ಗೆದ್ದು ನಗೆಯನ್ನ ಬೀರಿದ್ದಾರೆ. ಹಾಗಿದ್ರೆ ಒಂದು ಸ್ಥಾನ ಇಟ್ಕೊಂಡು ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದ್ದು ಹೇಗೆ? ಒಂದೇ ಒಂದು ಸದಸ್ಯತ್ವವನ್ನ ಇಟ್ಕೊಂಡು, ಒಂದೇ ಒಂದು ಸ್ಥಾನ ಇಟ್ಕೊಂಡು ಕಾಂಗ್ರೆಸ್ ಹೇಗೆ ಗೆಲುವಿನ ನಗೆ ಬೀರ್ತು ಎಲ್ಲವನ್ನ ಹೇಳ್ತೀನಿ. ವೀಕ್ಷಕರ, ಹಾಸನ ನಗರಸಭಾ ಚುನಾವಣೆ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಹಾಸನ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಹಾಸನದ ಮಾಜಿ ಶಾಸಕರು, ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಮೊದಲಿಂದಲೂ ಕೂಡ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾರೆ. ಈ ಬಾರಿ ಹಾಸನ ನಗರಸಭೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂತ ಅಂದ್ರೆ 10 ತಿಂಗಳು ಬಿಜೆಪಿಗೆ, 10 ತಿಂಗಳು JDSಗೆ ಅಂತ ಬಿಟ್ಕೊಡ್ಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಗೆ ಮೊದಲ 10 ತಿಂಗಳ ಅವಧಿಯನ್ನ ಕೊಡಬೇಕು ಅಂತ ಕೇಳ್ತಾರೆ. ಅದಾದ ಮೇಲೆ ಹಾಸನಕ್ಕೆ ಅಶ್ವಥ್ ನಾರಾಯಣ್ MLC ಅವರನ್ನ ಉಸ್ತುವಾರಿ ಮಾಡಿರ್ತಾರೆ. ಅವರು ಹಾಸನಕ್ಕೆ ಬಂದು ಇಲ್ಲಿ ಬಿಜೆಪಿ ಸದಸ್ಯರೆಲ್ಲರನ್ನು ಕೂಡ ಒಂದ್ ಕಡೆ ಸೇರಿಸಿ, ಮುಖಂಡರು ಸೇರಿಸಿ ಡಿಸ್ಕಷನ್ ಎಲ್ಲ ಮಾಡ್ತಾರೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಬಿಜೆಪಿ ಅವರು ಹೇಳ್ತಾರೆ, JDSಗೆ ಬಿಟ್ಕೊಡಕ್ ನಾವು ರೆಡಿ ಇಲ್ಲ, ಮೈತ್ರಿ ಬರೀ ಹಾಸನದಲ್ಲಿ ಮಾತ್ರ ಮೈತ್ರಿಯನ್ನ ಪಾಲನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಸರಿಯಾಗೋದಿಲ್ಲ, ಬೇರೆ ಕಡೆ ನಾವೆಲ್ಲ ಬಿಟ್ಕೊಟ್ಟಿರೋದ್ರಿಂದ ಹಾಸನದಲ್ಲಿ ನಮಗೂ ಕೂಡ ಅವಕಾಶ ಕೊಡಬೇಕು 10 ತಿಂಗಳ ಕಾಲ. ಅವ್ರ 10 ತಿಂಗಳು ಮಾಡಿ ನಾವು 10 ತಿಂಗಳು ಮಾಡ್ತೀವಿ, ಫುಲ್ ನಮಗೆ ಬೇಕು ಅಂತ ಕೇಳ್ತಾ ಇಲ್ಲ. ಯಾಕಂದ್ರೆ MP ಎಲೆಕ್ಷನ್ ಅಲ್ಲಿ ಕೂಡ ನಾವು ಬಿಟ್ಕೊಟ್ಟಿದ್ದೀವಿ JDSಗೆ, ಹಂಗಾಗಿ ನಮಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಹಾಕಿ ಕಳಿಸ್ತಾರೆ. ಇದಾದ ನಂತರ ಬಿಜೆಪಿಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಹಾಗೂ ಅಶ್ವಥ್ ನಾರಾಯಣ ಹಾಸನದ ಉಸ್ತುವಾರಿ ಹಾಗೂ JDSನ ಹಾಸನ ಜಿಲ್ಲೆಯ ಹೈಕಮಾಂಡ್ ಅಂತ ಕರೆಸ್ಕೊಳ್ತಕ್ಕಂಥ HD ರೇವಣ್ಣ ಅವರು, ಮತ್ತೊಂದ್ ಕಡೆ ಸಿಮೆಂಟ್ ಮಂಜು ಅಂಡ್ ಪ್ರೀತಮ್ ಗೌಡ್ರನ್ನ ಸಭೆಗೆ ಸೇರಿಸಿರಲಿಲ್ಲ. ಯಾಕಂದ್ರೆ ಪ್ರೀತಮ್ ಗೌಡ್ರು ಸೇರಿಸಿದ್ರೆ ರೇವಣ್ಣ ಅವರು ಮತ್ತೆ ಅವ್ರ ನಡುವೆ ಮತ್ತೊಂದಿಷ್ಟು ಏನಾದ್ರು ಕಲಹ ಆಗ್ಬೋದು ಅನ್ನೋ ಕಾರಣಕ್ಕೆ ಪ್ರೀತಮ್ ಗೌಡ್ರನ್ನ ಹೊರಗಿಟ್ಟು ಒಂದು ಸಭೆಯನ್ನ ಮಾಡ್ತಾರೆ. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಶ್ ನಾಗೇಂದ್ರ ಅವರು ಹೇಳುವ ಪ್ರಕಾರ ಮೀಟಿಂಗ್ ನಲ್ಲಿ 2 ಮೈತ್ರಿ ಪಕ್ಷಗಳ ನಡುವೆ ಒಪ್ಪಂದ ಆಗಿದ್ದು 10 ತಿಂಗಳು, ಅವ್ರಿಗೆ 10 ತಿಂಗಳು, ಇವ್ರಿಗೆ 10 ತಿಂಗಳು. ಅಂಡ್ ಈ ಕ್ಷಣದಲ್ಲಿ ಯಾವಾಗ JDS ಅಧ್ಯಕ್ಷರಾಗಿರ್ತಾರೋ ಆಗ ಬಿಜೆಪಿ ಅವರು ಉಪಾಧ್ಯಕ್ಷರಾಗಿರ್ತಾರೆ, ಯಾವಾಗ JDS ಅವರು ಉಪಾಧ್ಯಕ್ಷರಾಗಿರ್ತಾರೋ ಆಗ ಬಿಜೆಪಿ ಅವರು ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದನ್ನ ಸ್ವತಃ ಸಿದ್ದೇಶ್ ನಾಗೇಂದ್ರ ಅವರೇ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ. ಅದಾದ ನಂತರ ಮೊದಲ ಅವಧಿಯಲ್ಲಿ JDSಗೆ ಅಧ್ಯಕ್ಷ ಸ್ಥಾನ ಅಂತ ಫಿಕ್ಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಡಿಮ್ಯಾಂಡ್ ಇಡ್ತಾರೆ, ಉಪಾಧ್ಯಕ್ಷನ ಬಿಜೆಪಿ ಕೊಡಬೇಕು ಅಂತ. ಚುನಾವಣೆ ನಡೆಯಕ್ಕೆ ಕೆಲವು ಗಂಟೆ ಇರಬೇಕಾದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಉಪಾಧ್ಯಕ್ಷ ಸ್ಥಾನವನ್ನ ಬಿಜೆಪಿ ಬಿಟ್ಕೊಡ್ಬೇಕು ಅಂತ. ಅಂತೆಯೇ ಬಿಜೆಪಿಯಿಂದ ಉಪಾಧ್ಯಕ್ಷರನ್ನು ಕೂಡ ಕಣಕ್ಕಿಳಿಸ್ತಾರೆ. ಕಣಕ್ಕಿಳಿಸಿ ವಿಪ್ ಕೂಡ ಜಾರಿ ಆಗಿರುತ್ತೆ. ಆದ್ರೆ JDSನ ಚಂದ್ರೇಗೌಡರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿರ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ, JDS ಬೆಂಬಲಿತ ಅಭ್ಯರ್ಥಿ ಅಂತ ಕರೆಸ್ಕೊಳ್ತಕ್ಕಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ಚುನಾವಣೆ ಪ್ರಾರಂಭ ಆಗುತ್ತೆ. ಚುನಾವಣೆ ಮೊದಲು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಾಗ ಮೈತ್ರಿ ಧರ್ಮನೆ ಪಾಲನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ JDS ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ಚಂದ್ರೇಗೌಡರ ಪರವಾಗಿ ಬಿಜೆಪಿಯ ಎಲ್ಲಾ 14 ಸದಸ್ಯರುಗಳು ಕೂಡ ಕೈಯನ್ನ ಎತ್ತುವ ಮೂಲಕ ತಮ್ಮ ಮತವನ್ನ ಚಲಾವಣೆ ಮಾಡ್ತಾರೆ. ಆದ್ರೆ ಉಪಾಧ್ಯಕ್ಷರು ವಿಚಾರಕ್ಕೆ ಬಂದಾಗ ಬಿಜೆಪಿಯಿಂದ ವಿಪ್ ಜಾರಿ ಆಗಿತ್ತು. ಬಿಜೆಪಿಯಿಂದ ಉಪಾಧ್ಯಕ್ಷರನ್ನ ಕಣಕ್ಕಿಳಿಸಿದ್ರು. ಆದ್ರೆ ಬಿಜೆಪಿ ಅವರು ಎಲ್ಲರೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ, ಆದ್ರೆ JDS ಅವರು ಓಟ್ ಹಾಕೋದಿಲ್ಲ.
ಬದಲಾಗಿ ಮೈತ್ರಿ ಧರ್ಮವನ್ನ JDS ಪಾಲನೆ ಮಾಡೋದಿಲ್ಲ. ಇದರಿಂದ ಕೆಂಡಮಂಡಲಾದ ಪ್ರೀತಮ್ ಗೌಡ್ರು ಅವತ್ತು ಸಂಜೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಹಾಸನದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕ್ತಾರೆ. ಹಾಸನದ ಸ್ಥಳೀಯ ಶಾಸಕರ ವಿರುದ್ಧ ಗುಡುಕ್ತಾರೆ. ಇದಾದ ನಂತರ ಮುಂದಿನ 10 ತಿಂಗಳ ಆದ ಮೇಲೆ ಏನಾದರೂ ನಮಗೆ ಬಿಟ್ಟು ಕೊಡದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ JDS 2 ಅಂಕಿ ದಾಟಕ್ಕೆ ಬಿಡಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಬರ್ದಿಟ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ಆಯ್ತು, ಬರ್ದಿಟ್ಕೊಂಡಿದೀವಿ ಅಂತ. ಇದಾದ ಮೇಲೆ ತಮ್ಮ ಶಕ್ತಿ ಏನು ಅಂತ ಪ್ರದರ್ಶನ ಮಾಡಬೇಕು ಅಂತ ಪ್ರೀತಮ್ ಗೌಡ್ರು ನಿರ್ಧಾರ ಮಾಡಿದ್ದಾರಂತೆ. ಅಂತೆಯೇ ತಮ್ಮ ಶಕ್ತಿಯನ್ನ ಆಲೂರು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥದ್ದು ಅವರ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಆಲೂರು ಪಟ್ಟಣ ಪಂಚಾಯತಿಯಲ್ಲಿ ಏನಾಯ್ತು? ಆಲೂರು ಪಟ್ಟಣ ಪಂಚಾಯತಿಯಲ್ಲಿ ಒಟ್ಟು 11 ಜನ ಸದಸ್ಯರಿದ್ದಾರೆ. ಅದರಲ್ಲಿ 3 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ರೆ, 3 ಜನ ಇಂಡಿಪೆಂಡೆಂಟ್ ಸದಸ್ಯರುಗಳಿದ್ರೆ, 5 ಜನ JDS ಸದಸ್ಯರಿದ್ದಾರೆ, 2 BJP ಸದಸ್ಯರಿದ್ದಾರೆ, 1 ಕಾಂಗ್ರೆಸ್ ಸದಸ್ಯರಿದ್ದಾರೆ. ಮೈತ್ರಿ ಧರ್ಮವನ್ನ ಪಾಲನೆ ಮಾಡಲೇಬೇಕೆಂದುಕೊಂಡಿದ್ದರೆ 5+2 5 JDS 2 BJP ಸೇರಿ ಅಧಿಕಾರದ ಚುಕ್ಕಾಣಿಯನ್ನ ಸುಲಭವಾಗಿ ಹಿಡಿಯಬಹುದಾಗಿತ್ತು. ಆದ್ರೆ ಆ ಕೆಲಸ ಮಾಡಲಿಲ್ಲ. ಯಾವಾಗ ಹಾಸನದಲ್ಲಿ JDS ಅವರು BJPಗೆ ಸಪೋರ್ಟ್ ಮಾಡಲಿಲ್ವೋ, ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ BJPಯ ಶಾಸಕರೇ ಅಧಿಕಾರದಲ್ಲಿದ್ದಾರೆ. ಸಿಮೆಂಟ್ ಮಂಜು ಪ್ರೀತಮ್ ಗೌಡ್ರ ಶಿಷ್ಯ ಅಂತ ಗುರುತಿಸ್ಕೊಂಡಿರೋರು. ಪ್ರೀತಮ್ ಗೌಡ್ರನ್ನ ಕೇಳಿಯೇ ಎಲ್ಲ ದಾಳವನ್ನ ಉರುಳಿಸುವವರು. ಹಾಗಾಗಿ ಪ್ರೀತಮ್ ಗೌಡ್ರ ಅಣತಿ ಮೇರೆಗೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಒಬ್ರು ಸದಸ್ಯರಿದ್ರು ಕೂಡ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ JDSಗೆ ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಿದ್ದಾರೆ ನಮ್ಮ ನಾಯಕರು ಅನ್ನೋದನ್ನ BJP ಮುಖಂಡರುಗಳು ಹೇಳ್ತಾರೆ. ತಹಿರಾ ಬೇಗಂ ಅಂತಕ್ಕಂಥವ್ರು ಕಾಂಗ್ರೆಸ್ಸಿನ ಸದಸ್ಯರು, ಒಂದೇ ಒಂದು ಓಟ್ ಇರೋದು ಕಾಂಗ್ರೆಸ್ಸಿಗಲ್ಲಿ, ಒಬ್ರು ಸದಸ್ಯರಿದ್ದು. ತಾಹಿರಾ ಬೇಗಂ ಅವ್ರನ್ನ ಚುನಾವಣಾ ಕಣಕ್ಕಿಳಿಸ್ತಾರೆ. ಚುನಾವಣಾ ಕಣಕ್ಕಿಳಿಸುವ ಅಲ್ಲಿ 3 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಪ್ಲಸ್ 2 BJP ಸದಸ್ಯರು, 1 JDS ಸದಸ್ಯರು ಕೂಡ ಇವರಿಗೆ ಮತವನ್ನು ಚಲಾಯಿಸ್ತಾರೆ. ಹಾಗೂ MP ಕೋಟದಡಿ ಶ್ರೇಯಸ್ ಪಟೇಲ್ ಅವರು ಕೂಡ ತಮ್ಮ ಒಂದು ಮತವನ್ನು ಚಲಾಯಿಸುವ ಮೂಲಕ 7 ಮತಗಳನ್ನ ಪಡೆದು ತಾಹಿರಾ ಬೇಗಂ ಅವರು ಅಧ್ಯಕ್ಷದ ಗಾದಿಯನ್ನು ಹಿಡಿತಾರೆ. ಈ ಮೂಲಕ ಮೈತ್ರಿಯ ಅವಕಾಶವಿದ್ದರೂ ಅತಿ ಹೆಚ್ಚು JDS ಅವರು ಸ್ಥಾನವನ್ನ ಇದ್ದರೂ ಇಲ್ಲಿ ಈ ಹಿಂದೆ JDS ಅವರೇ ಅಧ್ಯಕ್ಷರಾಗಿದ್ರಲ್ಲಿ. ಆದ್ರೆ ಈ ಬಾರಿ ಒಂದು ಹೊಸ ಸ್ಟ್ರಾಟಜಿ, ನಮ್ಮನ್ನೇನಾದ್ರೂ ಗಣನೆಗೆ ತಗೊಳ್ದೋದ್ರೆ ನಾವು ಕೂಡ ನಿಮ್ಮನ್ನ ಗಣನೆಗೆ ತಗೊಳ್ಳೋದಿಲ್ಲ, ನೀವು ನಮಗೆ ಮಿತ್ರ ಪಕ್ಷವಾಗಿ ನಮಗೆ ಸಪೋರ್ಟಿಗೆ ಬೆನ್ನಿಗೆ ನಿಲ್ದೋದ್ರೆ ನಾವು ಕೂಡ ನಿಮ್ಮ ಬೆನ್ನಿಗೆ ನಿಲ್ಲದಿಲ್ಲ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೇ ಒಂದು ಸದಸ್ಯರಿದ್ರು, ಏಕೈಕ ಸದಸ್ಯರಿದ್ದಂತಹ ಕಾಂಗ್ರೆಸ್ನ ತಾಹಿರಾ ಬೇಗಂ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಬಿಡ್ತಾರೆ. ಈ ಮೂಲಕ ಪ್ರೀತಮ್ ಗೌಡ್ರು ಯಾವಾಗ ಹಾಸನ ನಗರಸಭೆಯಲ್ಲಿ ತಮ್ಮ ಮೈತ್ರಿಯನ್ನ ಪಾಲನೆ ಮಾಡಲಿಲ್ವೋ JDS, ಅವರಿಗೆ ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಲಾಗ್ತಾ ಇದೆ. ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಅವರ ಪಕ್ಷದ ಮುಖಂಡರು ನಾಯಕರುಗಳು ಈ ಬಗ್ಗೆ ಮಾತಾಡಿದ್ದಾರೆ, ಪತ್ರಿಕಾಗೋಷ್ಠಿ ನಡೆಸೇ ಮಾತಾಡಿದ್ದಾರೆ. ಜೊತೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಕೂಡ ಕುತ್ಕೊಂಡಿದ್ದಾರೆ. ಏನ್ ಮಾತಾಡಿದ್ದಾರೆ ಒಮ್ಮೆ ನೋಡ್ಕೊಂಡು. ಇವತ್ತು ಆಲೂರು ಪಟ್ಟಣ ಪಂಚಾಯತಿಲಿ ನಮ್ಮ ಪ್ರೀತಮ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಏನು ಮೈತ್ರಿ ಧರ್ಮ ಅಂತ ನಮ್ಮ ಆರ್ ಅಶೋಕಣ್ಣ ಮತ್ತು ಅಶ್ವಥ್ ನಾರಾಯಣವ್ರನ್ನ ಉಸ್ತುವಾರಿಯಾಗಿ ಹಾಕಿದ್ರು. ಹಾಸನದಲ್ಲಿ 10 ತಿಂಗಳು ಕೊಡ್ತೀನಿ ಅಂತ ಸನ್ಮಾನ್ಯ ನಮ್ಮ ಆರ್ ಅಶೋಕಣ್ಣವರು ಮತ್ತು ಅಶ್ವಥ್ ನಾರಾಯಣವರು ಇದು ರೇವಣ್ಣ ಅವ್ರ ಜೊತೆ ಮಾತುಕತೆ ಆಡಿದ್ರು. ಅವರಿವತ್ತು ಎಲ್ಲ ಬೆಂಗಳೂರಲ್ಲಿ JDS ನಾಯಕರು ಕೂತ್ಕೊಂಡು ಹೇಳ್ತಾರೆ ಪ್ರೀತಮ್ ಗೌಡ್ರ ಶಕ್ತಿ ಇಲ್ಲ, ಅವ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಇವತ್ತು ಆಲೂರು ಪಟ್ಟಣ ಪಂಚಾಯತಿಲಿ ಏನು ಅಂತ ನಮ್ಮ ಪ್ರೀತಮ್ ಗೌಡ್ರು ಅಭಿಮಾನಿಗಳು ಮತ್ತು ಅವರ ಬಳಗ ಮತ್ತು ಮೆಂಬರ್ಗಳಿಗೆ ಏನು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ರೆ ಇವತ್ತು ತೋರಿಸಿದ್ದಾರೆ ನಮ್ಮ ಶಕ್ತಿ ಏನು ಪ್ರೀತಮ್ ಗೌಡ್ರದ್ದು ಅನ್ನೋದು ಆಲೂರು ಪಟ್ಟಣ ಪಂಚಾಯತಿಯ ಜನ ತೋರಿಸಿದ್ದಾರೆ. ಇವತ್ತು ಮೆಂಬರ್ಗಳು ಇವತ್ತು ಮೈತ್ರಿ ಪಾಲನೆ ಅಂತ ಹೇಳ್ತಿದ್ದಾರೆ. ಮೊನ್ನೆ ಯಾರೋ ಹೇಳ್ತಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು JDSನವರು ಬೆಂಗಳೂರಲ್ಲಿ ಕೂತ್ಕೊಂಡು. ಏನು ಮೈತ್ರಿ ಪಾಲನೆ ಮಾಡ್ತಿದ್ದಾರೆ? ಪ್ರೀತಮ್ ಗೌಡ್ರ ಕೈಲಿ ಶಕ್ತಿ ಇಲ್ಲ ಅಂತಲ್ಲ, ಪ್ರೀತಮ್ ಗೌಡ್ರ ಶಕ್ತಿ ಇದೆ. ಹಾಸನದ ಈಸಿಯಾಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷನ 2 ತಗೊಳ್ಳೋ ಅಷ್ಟು ಶಕ್ತಿ ಇತ್ತು. ನಾವು ಪ್ರೀತಮ್ ಗೌಡ್ರು ನಾವೆಲ್ಲ ತಗೊಳ್ಳೋಕ್ಕೆ ಎಲ್ಲ ಅನುಕೂಲಕರವಾದಿತ್ತು. ಪ್ರೀತಮ್ ಗೌಡ್ರೆ ಮನಸ್ಸು ಮಾಡಲಿಲ್ಲ, ಬೇಡಪ್ಪ ಮೈತ್ರಿ ಇದೆ, ಮೈತ್ರಿ ಪರ ಮಾಡೋಣ ನಾವು, ಅವ್ರು 10 ತಿಂಗಳಾದ್ಮೇಲೆ ನನಗೆ ನೆಕ್ಸ್ಟ್ 10 ತಿಂಗಳು ಕೊಡ್ತಾರೆ ಅಂತ ಒತ್ತಿ ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದರು. ಅವ್ರು ಇವತ್ತು ಮೋಸ ಮಾಡಿದ್ದಾರೆ. ಎಲ್ಲಿ ಮೈತ್ರಿ ಪಾಲನೆ ಮಾಡಿದ್ದಾರೆ? ಇವತ್ತು ನಮ್ಮ ಆರ್ ಅಶೋಕಣ್ಣಂಗೆ ಮೋಸ ಮಾಡಿದ್ದಾರೆ. ಇವತ್ತು ಆರ್ ಅಶೋಕಣ್ಣವರು ಅರ್ಥ ಮಾಡ್ಕೋಬೇಕು ನಮ್ಮ ಹಾಸನ ಜಿಲ್ಲೆಯ ರಾಜಕಾರಣವನ್ನು. ಪ್ರೀತಮ್ ಗೌಡ್ರು ಹಾಸನ ಜಿಲ್ಲೆಯಲ್ಲಿ ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಅಭಿಮಾನಿಗಳು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಅಭಿಮಾನಿಗಳು ಅಂದ್ರೆ ಕೇಳಬಾರ್ದು. ಇವತ್ತು ಪಟ್ಟಣ ಪಂಚಾಯತಿ, ಆಲೂರು ಪಟ್ಟಣ ಪಂಚಾಯತಿನೇ ಸಾಕ್ಷಿ. ಇವತ್ತು ಆಲೂರು ಪಟ್ಟಣ ಪಂಚಾಯತಿನೇ ಇವತ್ತು ಸಾಕ್ಷಿ. JDSನವ್ರು ತಿಳ್ಕೋಬೇಕು, ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದಲ್ಲ.
ಹಾಸನ ಬಂದು ಮೈತ್ರಿ ಅನ್ನೋದು ಏನ ಪ್ರೀತಮ್ ಗೌಡ್ರ ಕಲಿಬೇಕು. ಪ್ರೀತಮ್ ಗೌಡ್ರ ನೀವು ಪ್ರೀತಮ್ ಗೌಡ್ರ ಬಗ್ಗೆ ಮಾತಾಡೋಷ್ಟು ಶಕ್ತಿ ನಿಮ್ಗೆ ಯಾವುದೂ ಇಲ್ಲ. ಅವ್ರ ಶಕ್ತಿ ಅನ್ನೋದು ಇಡೀ ಜಿಲ್ಲೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಆದ್ದರಿಂದ ಈಗಲಾದರೂ ನಮ್ಮ ರಾಜ್ಯ ನಾಯಕರು ಮತ್ತು ನಮ್ಮ ರಾಷ್ಟ್ರ ನಾಯಕರು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಾನು ಮೈತ್ರಿ ಹಾಸನಕ್ಕೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆರ್ ಅಶೋಕಣ್ಣವರಿಗೆ ಭಾಳ ದ್ರೋಹ ಮಾಡಿದ್ದಾರೆ. ಇವತ್ತು ಆರ್ ಅಶೋಕಣ್ಣವ್ರು ಹೇಳಿದ್ರು 10 ತಿಂಗಳು ಅಂತ ಕರೆಸಿ ರೇವಣ್ಣವ್ರನ್ನು ಕರೆಸಿ ಎಲ್ಲ ಕೂತು 3 ಜನನು ಮಾತಾಡಿದ್ದಾರೆ. ಅಶ್ವತ್ಥ ನಾರಾಯಣ ಅವರೆಲ್ಲ ದಯಮಾಡಿ ಆರ್ ಅಶೋಕಣ್ಣವರೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಾಸನ ಜಿಲ್ಲೆ ರಾಜಕಾರಣ ಇವತ್ತು ನಿಮಗೆ ದ್ರೋಹ ಮಾಡಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ನಮ್ಮ ಆಲೂರು ಪಟ್ಟಣ ಪಂಚಾಯಿತಿಯ BJP ಏನಿದೆ ಇವತ್ತು ಎಲ್ಲ ಪಕ್ಷದವರು ಇದ್ದಾರೆ. ಇವತ್ತು ಪ್ರೀತಮ್ ಗೌಡ್ರ ನೇತೃತ್ವದಲ್ಲಿ ಇವರೆಲ್ಲ ಬಂದಿರೋದು. ಆದ್ದರಿಂದ ದಯಮಾಡಿ ಈ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ್ರದಂತ ಒಂದು ಶಕ್ತಿ ಇದೆ. ಈ BJP ಕಾಂಗ್ರೆಸ್ ಮೈತ್ರಿನಲ್ಲಿ ಅಧ್ಯಕ್ಷರಾಗಿರೋದು ಕಾಂಗ್ರೆಸ್ ಅವರು ಇಲ್ಲ, ಪ್ರೀತಮ್ ಗೌಡ್ರು ಅಭಿಮಾನಿಗಳಿಗಾಗಿ ಆಗಿದ್ದಾರೆ ಇವತ್ತು. ಅಲ್ಲ, ಅಧ್ಯಕ್ಷ ಕಾಂಗ್ರೆಸ್ ಪಕ್ಷ ಇಲ್ಲ, ಎಲ್ಲರೂ ಸೇರಿಸಿ ಎಲ್ಲ ಪಕ್ಷದವ್ರು ಎಲ್ಲ ಇದು ಮಾಡಿ ಪ್ರೀತಮ್ ಗೌಡ್ರು ಅಭಿಮಾನಿಗಳು. ಅವ್ರು ಇವತ್ತೇನಾಗಿದ್ದಾರೆ, ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ. ಆದರೆ ಇವರೆಲ್ಲ ಆಗಿರೋದು ಪ್ರೀತಮ್ ಗೌಡ್ರ ನೇತೃತ್ವದಲ್ಲಿ, ಅವರ ಅಭಿಮಾನಿಗಳು. ಒಟ್ಟು ಆಯ್ಕೆ ಮಾಡಿದಾರಲ್ಲ ಅವರು, ಅಂದರೆ ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಿಗಾಗಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಇದು ಮಾಡಿ ತೀರ್ಮಾನ ಮಾಡಿ ತಗೊಂಡು ಮಾಡಿದ್ದಾರೆ. ನನಗೆ ಅದು ನಾನು ಅವ್ರಿಗೆ ಸಹಕಾರ ನಾನು ಕೊಟ್ಕೊಂಡು ಅವ್ರಿಗೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈಗ ಪ್ರೀತಮ್ ಗೌಡ್ BJP ಅವರು ಕೂಡ ನಿಮಗೆ ಬೆಂಬಲ ಕೊಟ್ಟಿರೋದ್ರಿಂದ BJP ಅವರು ಕೊಟ್ಟಿದ್ದಾರೆ, JDS ಅವರು ಕೊಟ್ಟಿದ್ದಾರೆ, ಪಕ್ಷದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಪ್ರೀತಮ್ ಗೌಡರು ನಮ್ಮ ನಾಯಕರು. ಪ್ರೀತಮ್ ಗೌಡರು ನಾಯಕರ ನೇತೃತ್ವದಲ್ಲಿ ನಾವು ಈ ಬಾರಿ ಹಾಸನ ಜಿಲ್ಲೆ ಹಾಗೂ ಸಕಲೇಶಪುರ ತಾಲೂಕಲ್ಲಿ ಯಾವುದೇ ರೀತಿ ಮೈತ್ರಿ ಆಗಿಲ್ಲ. ಅವರ ಒಂದು ನಾಯಕತ್ವದಲ್ಲಿ ನಾವು ಎಲ್ಲ ಪಕ್ಷದವರು JDS, ಕಾಂಗ್ರೆಸ್ಸು, BJP ಹಾಗೂ ಇಂಡಿಪೆಂಡೆಂಟ್ ಪ್ರೀತಮ್ ಗೌಡರು ಪಕ್ಷಾತೀತವಾಗಿ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಪ್ರೀತಮ್ ಗೌಡರು ಬೆಂಬಲ ನಮಗೆ ತುಂಬ. ಎಸ್, ಒಟ್ಟಿನಲ್ಲಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುವ ಮೂಲಕ ಪ್ರೀತಮ್ ಗೌಡ್ರು ಇಲ್ಲಿ ನಮ್ಮ ಹಾಸನದಲ್ಲಿ MP ಎಲೆಕ್ಷನ್ ಇಂದ ಜನಕ್ಕಿದೆ ಡೌಟ್ ಆಗಿರೋದು. BJP ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದೆ, JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೋ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೋ ಅನ್ನೋ ಗೊಂದಲ. ಅಂಡ್ ಪ್ರೀತಮ್ ಗೌಡ್ರ ಶಕ್ತಿ ಏನು ಅನ್ನೋದನ್ನ ಅನ್ಅಫಿಷಿಯಲ್ ಆಗಿ ಅವರು MP ಎಲೆಕ್ಷನ್ ಅಲ್ಲೇ ತೋರಿಸಿದ್ರು, ಫೈನ್. ಬಟ್ ಆದ್ರೆ ಈಗ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ತಮ್ಮ ಶಕ್ತಿಯನ್ನ ಪ್ರದರ್ಶನವನ್ನ ಮಾಡಿ ಆಲೂರು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಏಕೈಕ ಕಾಂಗ್ರೆಸ್ ಸದಸ್ಯರನ್ನ ಬೇರೆ ಮೈತ್ರಿಯನ್ನ ಬದಿಗಿಟ್ಟು BJP ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಆ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಹಾಸನದಲ್ಲಿ ಮೈತ್ರಿ ಅಂತಕ್ಕಂಥ ಕಗ್ಗಂಟಿದೆಯಲ್ಲ, ಅದೇನು ಸದ್ಯಕ್ಕಂತೂ ಕ್ಲಿಯರ್ ಆಗಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದ್ರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯಾರೋ ಕುತ್ಕೊಂಡು ಮೈತ್ರಿ ಮಾಡ್ಕೊಂಡ್ಬಿಡ್ತಾರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ. ಆದ್ರೆ ಇಲ್ಲಿ ತಳಮಟ್ಟದಿಂದ ಪಕ್ಷ ಕಟ್ಟಿರ್ತಾರೆ, ಇನ್ನೊಂದು ಪಕ್ಷನ ಎದುರಾಕೊಂಡು ಪಕ್ಷ ಕಟ್ಟಿರ್ಬೇಕಾದ್ರೆ ಅವರೊಟ್ಟಿಗೆ ಸಖ್ಯವನ್ನ ಬೆಳೆಸೋದು ಕಷ್ಟ ಆಗಬಹುದು. ಅದೇ ರೀತಿಯಾದಂತಹ ಒಂದು ಚಾಲೆಂಜಿಂಗ್ ಇಶ್ಯೂ ಹಾಸನದಲ್ಲಿ ಎದುರಾಗಿದೆ. ಅದಕ್ಕೆ ಉದಾಹರಣೆ ಅಂದಂಗೆ ಇವೆಲ್ಲ ಆಗ್ತಾ ಇದಾವೆ. ಫೈನ್, ನೋಡೋಣ. ಒಟ್ಟಿನಲ್ಲಿ JDSಗೆ ಮೈತ್ರಿ ಧರ್ಮ ಪಾಲನೆ ಮಾಡದೇ ಇರತಕ್ಕಂಥ JDSಗೆ ಆಲೂರು ಸಕಲೇಶ್ಪುರದಲ್ಲ, ಆಲೂರಲ್ಲಿ ಮಾತ್ರ, ಆಲೂರಲ್ಲಿ ಮುಖಭಂಗ ಆಗಿದೆ. ಯಾಕೆಂದ್ರೆ 5 ಸದಸ್ಯತ್ವ ಸ್ಥಾನ ಇಟ್ಕೊಂಡ್ರು ಕೂಡ ಅಧಿಕಾರ ಹಿಡಿಯಕ್ಕಾಗಿಲ್ಲ. ಒಂದೇ ಒಂದು ಸದಸ್ಯತ್ವ ಕಾಂಗ್ರೆಸ್ನವರು ಅಧಿಕಾರ ಹಿಡಿದು ಬಿಟ್ಟಿದ್ದಾರೆ. ಅರಸೀಕೆರೆಯಲ್ಲೂ ಇದೇ ತರ ಬ್ಯಾಕ್ ಸ್ಟ್ರೋಕ್ ಆಯ್ತು. JDSಗೆ ಅರಸೀಕೆರೆಯಲ್ಲೂ ಕೂಡ ಹಿಂಗೆ ಆಯ್ತು, ಅರಕಲಗೂಡಲ್ಲಿ ಹಿಂಗೆ ಆಯ್ತು. ಈಗ ಆಲೂರು ಸರದಿ. ನೋಡೋಣ ಯಾವ್ಯಾವ ತರ ಮುಂದೆ ನಡ್ಕೊಂಡು ಹೋಗುತ್ತೆ ಅಂತ. ಒಟ್ಟಲ್ಲಿ ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.